ಹರೀಶ್ ಮೇಸ್ತ ಗಂಗೊಳ್ಳಿ. ಎಷ್ಟನ್ನು ತಿಳಿಯಲು ಸಾಧ್ಯವಾಗುತ್ತೆ, ನಮ್ಮ ಬುದ್ಧಿಶಕ್ತಿ ಎಷ್ಟು ವಿಷಯಗಳನ್ನು ತಿಳ್ಕೊಳ್ಳುವುದರಲ್ಲಿ ಪರಿಮಿತವಾಗಿದೆಯೋ ಅದಕ್ಕಿಂತ ಹೆಚ್ಚಿನದು. ನಮಗಿರುವಂತಹ ಶಕ್ತಿ ಎಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅದಕ್ಕಿಂತ ಇನ್ನೂ ದೊಡ್ಡ ಕೆಲಸಗಳನ್ನು ಮಾಡಬೇಕು. ಆ ಒಂದು ಬಲ ನಮಗೆ ಬರಬೇಕು ಅಂತಂದರೆ ಅದಕ್ಕೆ ಖಂಡಿತವಾಗಿಯೂ ನಮಗೆ ಭಗವಂತನ ಒಂದು ಅನುಗ್ರಹ ಮತ್ತು ಗುರುವಿನ ಮಾರ್ಗದರ್ಶನ ಅತ್ಯಂತ ಅವಶ್ಯಕ. ಗುರು ಅಂತ ಹೇಳುವ ನಮಗಿಂತ ಹಿರಿಯ ವಿಷಯಗಳನ್ನು, ನಮಗೆ ಯಾವ ವಿಷಯಗಳ ಬಗ್ಗೆ ತಿಳುವಳಿಕೆ ಬೇಕಾಗಿದೆಯೋ, ಯಾವ ತಿಳುವಳಿಕೆಯಿಂದ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯವಾಗುತ್ತೋ ಅಂತಹ ತಿಳುವಳಿಕೆ ಯಾರ ಹತ್ರ ಇದೆಯೋ ಅವರನ್ನು ಗುರುಗಳು ಎಂಬುದಾಗಿ ಹೇಳ್ತಾರೆ. ಗುರು ಅಂತಂದ್ರೆ ಗುರುವಿನಲ್ಲಿ ಪ್ರಧಾನವಾಗಿ ನಾವು ನೋಡಬೇಕಾದ್ದು ಏನು ಅಂತಂದ್ರೆ ಜ್ಞಾನ. ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಿದರೆ ಅದರಿಂದ ಉಪಯೋಗ ಇಲ್ಲ. ಜ್ಞಾನವನ್ನು ಗುರುವಿನಲ್ಲಿ ನಾವು ನೋಡಬೇಕು. ಆ ಜ್ಞಾನ ಇದೆ ಅಂತಂದ್ರೆ ಆಗ ಅವರ ಗುರುಗಳು ಅಂತ. ಬರೀ ನಾವು 4 ಜನ ಸೇರಿ ಗುರುಗಳು ಅಂತ ಹೇಳಿದ ತಕ್ಷಣ ಅವರ ಗುರುಗಳು ಯಾರು ಸಹ ಗುರು ಅಂತ ಆಗುವುದಿಲ್ಲ. ಜನರು ಹೇಳಿದರೂ ಹೇಳದೇ ಇದ್ದರೂ ಅವರಲ್ಲಿ ಆ ತಿಳುವಳಿಕೆ ಇದೆ ಅಂತಂದ್ರೆ ಅವರನ್ನು ಗುರುಗಳು ಅಂತ ನಾವು ಒಪ್ಪಲೇಬೇಕು. ಬರೀ ಯಾರು 4 ಜನ ಹೇಳಿದ್ರೆ ಅವರು ಗುರುಗಳು ಅಂತ ಆಗುವುದಿಲ್ಲ.